ಅರ್ಜಿ ಕೊಟ್ಟಿದ್ದೀವಿ. ಇನ್ನು ತಾಲೂಕು ಆಫೀಸ್ನಲ್ಲಿ ಕೊಡಕ್ಕೆ ಬಂದಿದ್ದು ಇಲ್ಲಿ ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಗೆ ದೂರು ನೀಡಲು ಸಹಿ ಪಡೆದು ಸಚಿವರಿಗೆ ದೂರು ಕೊಟ್ಟಿದ್ದು ಸರಿಯಲ್ಲ. ನಕಲಿ ಸಹಿ ಪಡೆದವರ ವಿರುದ್ಧ ಗರಂ ಆದ ಗ್ರಾಮಸ್ಥರು. ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಬೇಕು ಎಂದು ಗ್ರಾಮಸ್ಥರ ಬಳಿ ಖಾಲಿ ಪೇಪರ್ ಮೇಲೆ ಸಹಿ ಪಡೆದು ಕೃಷಿ ಸಚಿವರಿಗೆ ದೂರು ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಾಲೂಕಿನ ಮುರುಗಮಲ್ಲ ಗ್ರಾಮದ ರೋಹಿತ್ ಮತ್ತು ರಿಯಾಜ್ ಎಂಬುವವರು ಗ್ರಾಮದಲ್ಲಿ ಸ್ವಚ್ಛತೆ ಮಾಡಲು ಮತ್ತು ಬೀದಿ ನಾಯಿಗಳ ಕಡಿವಾಣ ಮಾಡಲು ಎಂದು ಸುಳ್ಳು ಹೇಳಿ ಗ್ರಾಮದ ಸುಮಾರು 50ರಿಂದ 60 ಜನರ ಬಳಿ ಖಾಲಿ ಪೇಪರ್ ಮೇಲೆ ಸಹಿ ಪಡೆದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕರ ವಸೂಲಿಗಾರ ಹಾಗೂ ಅಧ್ಯಕ್ಷರು ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಕೃಷಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಪತ್ರದ ಮೂಲಕ ದೂರು ನೀಡಿದ್ದಾರೆ. ಅಲ್ಲಿ ಏನು ಮಾಡಬೇಕಾದ್ರೆ ನಮ್ಮ ಅಧ್ಯಕ್ಷರೆಲ್ಲ ಬಿಟ್ಟು ಮಾಡಿದ್ರು. ಅದ್ರ ಮೇಲೆ ಏನು ಮಾಡಬೇಕಾದ್ರೂ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾದಂತ ನಾವು ವಿನಂತಿ ಮಾಡ್ತಿದ್ವಿ. ಇಲ್ಲಿ ಅಗ್ಲಾಂಟ್ಮೆಂಟ್ ಬಂತು, ಅದರಲ್ಲಿ 7 ದಿನದಲ್ಲಿ ನಮಗೆ ಇದು ಮಾಡಬೇಕಂತ ಬಂದಿದ್ದು. ಅದಕ್ಕೆ ನಾವು ಇಲ್ಲಿ ಅರ್ಜಿಗಳು ಕೊಟ್ಬಿಡೋಕ್ಕೆ ನಾವು ಬಂದಿದ್ದೀವಿ. ಚಿಂತಾಮಣಿ ತಾಲೂಕಿಗೆ ನಾವು ಬಂದಿದ್ದೀವಿ. ಗ್ರಾಮಸ್ಥರ ದೂರಿಗೆ ಸ್ಪಂದಿಸಿ ಸಚಿವರು ಚಿಂತಾಮಣಿ ತಾಲೂಕು ಪಂಚಾಯಿತಿಗೆ ಪತ್ರ ಬರೆದು ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಲು ಆದೇಶಿಸಿದ್ದಾರೆ. ಸಚಿವರ ಆದೇಶದಂತೆ ಸಚಿವರಿಗೆ ನೀಡಿದ ದೂರಿನಲ್ಲಿ ಇರುವ ಸಹಿಗಳ ಗ್ರಾಮಸ್ಥರಿಗೆ ನೋಟಿಸ್ ಜಾರಿ ಮಾಡಿದ್ದರಿಂದ ಗಾಬರಿಯಾದ ಗ್ರಾಮಸ್ಥರು ಸಹಿ ನಾವು ಹಾಕಿಲ್ಲವೆಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಉತ್ತರ ನೀಡಿದ್ದಾರೆ. ಇನ್ನು ತಾಲೂಕು ಪಂಚಾಯಿತಿ ಕಚೇರಿಯಿಂದ ನೋಟಿಸ್ ಬಂದ ಗ್ರಾಮಸ್ಥರು ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಬೀದಿ ನಾಯಿಗಳ ಕಡಿವಾಣಕ್ಕೆ ದೂರು ನೀಡಲು ಸಹಿ ಹಾಕಿದ್ದ ನಮ್ಮ ಸಹಿಗಳನ್ನು ದುರುಪಯೋಗ ಪಡಿಸಿಕೊಂಡು ಪಿಡಿಒ ಅಧಿಕಾರಿಗಳ ಮೇಲೆ ಸಚಿವರಿಗೆ ದೂರು ನೀಡಿರುವ ರೋಹಿತ್ ಮತ್ತು ರಿಜ್ವಾನ್ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಮೃತಪಟ್ಟಿರುವ 4 ಜನರ ಹೆಸರುಗಳನ್ನು ಸಹ ಸಚಿವರಿಗೆ ನೀಡಿರುವ ದೂರು ಪ್ರತಿಗಳಲ್ಲಿ ನಕಲು ಮಾಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕೋರಿದ್ದಾರೆ. ಗ್ರಾಮದ 50ರಿಂದ 60 ಜನರ ಸಹಿಯನ್ನ ನಕಲು ಮಾಡಿರುವವರ ವಿರುದ್ಧ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.